ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊಗೇರಿ ಕೆರ್ಗಾಲ್ ಬೈಂದೂರು ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಶಾಲಾ ವಿದ್ಯಾರ್ಥಿಗಳಿಂದ ಹಾಗೂ ಅಂಗನವಾಡಿ ಪುಟಾಣಿಗಳಿಂದ ನೃತ್ಯ ವೈಭವ ಮತ್ತು ಸತೀಶ್ ಬಿ ಮಧ್ಯಸ್ಥ ಮರವಂತೆ ನಿರ್ದೇಶನದಿಂದ ಮೂಡಿಬಂದ ಶಾಲಾ ವಿದ್ಯಾರ್ಥಿಗಳಿಂದ ಪನ್ನದಾಸಿ ನಾಟಕ ಪ್ರದರ್ಶನ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ತಾವು ಕಲಿತ ಶಾಲೆಯಲ್ಲಿ ಹಳೆ ನೆನಪುಗಳನ್ನು ಮತ್ತೆ ಮರುಕಳಿಸುವಂತೆ ಹಳೆ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಹೆಜ್ಜೆ ಹಾಕಿದ್ರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಾಮ ಎಡಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಹಕರಿಸಿದ ದಾನಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ನಾನು ಮೊದಲನೇದಾಗಿ ನಮ್ಮ ಗ್ರಾಮ ದೇವರುಗಳಿಗೆ ವಂದಿಸ್ತಾ ಇವತ್ತಿನ ನಾವು ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗಿನಿಂದ ಈ ಸಂಜೆವರೆಗೆ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುತ್ತಿದೆ. ಊರ ಹಾಗೂ ಪರ ಊರ ದಾನಿಗಳಿಂದ ನಾವು ಈ ಶಾಲೆಯ ಸಾಧಾರಣ 7 ವರ್ಷದ ನಂತರದ ಶಾಲಾ ವಾರ್ಷಿಕೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದಾನಿಗಳ ಸಹಾಯದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಮಗೆ ಎಲ್ಲರ ಸಹಕಾರ ದೊರಕಿದೆ. ಇನ್ನೂ ಹೆಚ್ಚು ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಈ ಓಂಕಲಾ ಹಾಗೂ ಎಲ್ಲ ಶಾಲಾ ಹಳೆ ವಿದ್ಯಾರ್ಥಿಗಳ ಸಹಕಾರ ನಮಗೆ ಅಗತ್ಯವಿರುತ್ತದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೈಂದೂರು ಸಂಘದ ಅಧ್ಯಕ್ಷರಾದ ಶೇಖರ್ ಪೂಜಾರಿಯವರು ಮಾತನಾಡಿ, ಈ ಶಾಲೆಯಲ್ಲಿ ಗತಕಾಲದ ವೈಭವವು ಮತ್ತೆ ಮರುಕಳಿಸಲಿ ಎಂದು ಶುಭ ಹಾರೈಸಿದರು. ಶಂಕರನಾರಾಯಣನಿಗೆ ವಂದಿಸಿಕೊಳ್ಳುತ್ತಾ ಈ ವಾರ್ಷಿಕೋತ್ಸವದ ಸುಂದರ ಸಮಾರಂಭದಲ್ಲಿ ಊರಿನ ಎಲ್ಲ ಪೋಷಕರು, STMCಯವರು, ಹಳೆ ವಿದ್ಯಾರ್ಥಿಗಳು ಸೇರಿ ಈ ಸುಂದರ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಹಿರಿಯ ವಿದ್ಯಾರ್ಥಿಯಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮೊಗೇರಿ ಗತಕಾಲದ ವೈಭವವನ್ನು ಮರಳಿ ಪಡೆಯುವಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ತೇವೆ. ಎಲ್ಲ ಭೇದ ಭಾವವನ್ನು ಮರೆತು ಈ ಶಾಲೆಯ ಅಭಿವೃದ್ಧಿಗೆ ಕಂಕಣಬದ್ಧರಾಗ್ತೇವೆ ಅಂತ ಹೇಳಿ ಈ ಶಾಲೆಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಇದ್ದೇನೆ. STMC ಅಧ್ಯಕ್ಷರಾದ ಮಂಜುನಾಥ್ ದೇವಾಡಿಗ ಮೊಗೇರಿಯವರು ಮಾತನಾಡಿ, ಈ ಶಾಲೆ ಹೀಗೆ ಮುಂದುವರಿಯಬೇಕಾದರೆ ನಮಗೆ ಅಗತ್ಯವಾದ ಕಟ್ಟಡದ ಅವಶ್ಯಕತೆ ಅತಿ ಮುಖ್ಯ. ಸಂಬಂಧಪಟ್ಟ ಅಧಿಕಾರಿಗಳು, ದಾನಿಗಳು ಈ ಬಗ್ಗೆ ಗಮನ ಹರಿಸಿ ಉತ್ತಮ ರೀತಿಯ ಕಟ್ಟಡವನ್ನು ನಿರ್ಮಿಸಿಕೊಡುವಂತೆ ಮನವಿಯನ್ನ ಮಾಡಿದ್ರು. ಈ ಮೊಗೇರಿ ಶಾಲೆಯ ಈ ವಾರ್ಷಿಕೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ. ಇದೇ ನಡೀಲಿಕ್ಕೆ ಸಹಕಾರಿಯಾದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೂ ಮೊದಲನಾಗಿ ವಂದಿಸುತ್ತಾ, ಈ ಶಾಲೆ ಇದೇ ರೀತಿ ಮುಂದುವರಿಬೇಕಾದರೆ ಇದಕ್ಕೆ ಅನೇಕ ಕಟ್ಟಡಗಳ ನಮಗೊಂದು ಬೇಕಾಗಿದೆ. ಈ ಕಟ್ಟಡಗಳು ಹಾಗೂ ಇನ್ನೂ ಅನೇಕ ಸಮಸ್ಯೆಗಳು ಇಲ್ಲಿ ಕಾಣ್ತಾ ಇದೆ. ಈ ಸಮಸ್ಯೆಗಳಿಗೆಲ್ಲ ದಾನಿಗಳು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸರಿ ಮಾಡಿಕೊಂಡು ಈ ಶಾಲೆಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೇವೆ ಹಾಗೂ ಉತ್ತಮ ಮಟ್ಟಕ್ಕೆ ಹೋಗ್ತೇವೆ ಅನ್ನುವ ಭರವಸೆಯೂ ನಮಗಿದೆ. ಇದು ಕವಿಗಳ ನಾಡು. ಈ ನಾಡಿನಲ್ಲಿ ನಾವೇನೇ ಕಾರ್ಯಕ್ರಮ ಮಾಡಲಿ ಅದ್ದೂರಿಯಾಗಿ ನಡೀತದೆ, ಅತ್ಯುತ್ತಮವಾಗಿ ನಡೀತದೆ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಧವ ದೇವಾಡಿಗ, ನೀಲು ದೇವಾಡಿಗ, ಬೈಂದೂರು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಜಾನಕಿ ದಯಾನಂದ್ ಪಟಾಕರ್, ಜನಾರ್ದನ್ ಅಡಿಗ ಮೊಗೇರಿ, ಸಂತೋಷ್ ಕುಮಾರ್ ಎಂ, ವಿದ್ಯಾರ್ಥಿ ನಾಯಕಿ ಕುಮಾರಿ ಶಮಿತಾ, STMC ಸರ್ವ ಸದಸ್ಯರು, ಅಧ್ಯಾಪಕ ವೃಂದ, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಓಂಕಲಾ ತಂಡದ ಸದಸ್ಯರು, ಪೋಷಕ ವೃಂದ, ವಿದ್ಯಾರ್ಥಿಗಳು, ಅಕ್ಷರ ದಾಸೋಹ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಈ ವೇಳೆ ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯರಾದ ವಿಶಾಲಾಕ್ಷಿ ಸ್ವಾಗತಿಸಿದ್ರು. ಶಿಕ್ಷಕಿ ಸಹನಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶಿಕ್ಷಕಿ ವಸಂತಿ ವಂದಿಸಿದ್ರು. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.